ಐಡಿ ಕಾರ್ಡ್ ನೋ ಎಂಟ್ರಿ, ಬಾರ್ ಪಬ್ಗೆ ಅಪ್ರಾಪ್ತರಿಗೆ ಇಲ್ಲ ಪ್ರವೇಶ. ಇನ್ನು ಐಡಿ ಕಾರ್ಡ್ ಇಲ್ಲದೆ ಇದ್ರೆ ಯಾವುದೇ ಕಾರಣಕ್ಕೂ ಕೂಡ ಬಾರ್ ಪಬ್ಗೆ ಅಪ್ರಾಪ್ತರಿಗೆ ಎಂಟ್ರಿ ಇಲ್ಲ. ಬಾರ್ ಪಬ್ಗೆ ಅಪ್ರಾಪ್ತರಿಗೆ ಇಲ್ಲ ಪ್ರವೇಶ. ವಯಸ್ಸಿನ ಗುರುತಿನ ಚೀಟಿ ಕಡ್ಡಾಯ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಇನ್ನು ಮುಂದೆ ಪಬ್ ಬಾರ್ಗೆ ಹೋಗೋಕೆ ಗುರುತಿನ ಚೀಟಿ ಕಡ್ಡಾಯ. ಪಬ್ಗಳು, ಬ್ರೂವರೀಸ್, ಬಾರ್, ಕ್ಲಬ್, ಲಾಂಜ್, ರೆಸ್ಟೋರೆಂಟ್, ಮದ್ಯ ಮಾರಾಟದ ಎಲ್ಲಾ ಸಂಸ್ಥೆಗಳಿಗೆ ಅಪ್ರಾಪ್ತರಿಗೆ ಪ್ರವೇಶ ನಿರ್ಬಂಧ. ಅಪ್ರಾಪ್ತ ವಯಸ್ಕರ ಮದ್ಯಪಾನ ಕಟ್ಟುನಿಟ್ಟಾಗಿ ತಡೆಗಟ್ಟಲು ಈ ಒಂದು ಕ್ರಮ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಮುಂದೆ ಬಾರ್ ಪಬ್ಗೆ ಹೋಗಬೇಕು ಅಂತಂದ್ರೆ ಐಡಿ ಕಾರ್ಡ್ ಕಡ್ಡಾಯ, ಅಂದ್ರೆ ವಯಸ್ಸಿನ ಗುರುತಿನ ಚೀಟಿ ಕಡ್ಡಾಯ. ಯಾಕೆಂತಂದ್ರೆ ಅಪ್ರಾಪ್ತರು ಈಗ ಹೆಚ್ಚಿನ ಪ್ರಮಾಣದಲ್ಲಿ ಈ ರೀತಿಯ ವ್ಯಸನಿಗಳಾಗ್ತಾ ಇದ್ದಾರೆ. ಅದನ್ನ ತಪ್ಪಿಸಲಿಕ್ಕೆ ಈ ರೀತಿಯ ಕಟ್ಟುನಿಟ್ಟಿನ ಕ್ರಮವನ್ನ ಜರುಗಿಸಲಾಗ್ತಾ ಇದೆ. ರಾಜ್ಯದಲ್ಲಿ ಯುವ ಪೀಳಿಗೆ ಜೊತೆಗೆ ವಿದ್ಯಾರ್ಥಿಗಳನ್ನ ಈ ಒಂದು ಮಾದಕ ವ್ಯಸನದಿಂದ ಮುಕ್ತಗೊಳಿಸಲು ಸರ್ಕಾರ ಈ ಒಂದು ಹೊಸ ನಿಯಮವನ್ನ ಜಾರಿಗೆ ತಂದಿದೆ. ಇನ್ನು ಸುದೀರ್ಘವಾದ ಸಾಮಾಜಿಕ ಕಳಕಳಿ ಹಾಗೂ ಕಠಿಣ ಕಾನೂನಾತ್ಮಕ ಈಗ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಲಾಗ್ತಾ ಇದೆ. ಯಾಕೆಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನೀವು ಗಮನಿಸಬಹುದು, ಇನ್ನೂ 18 ವರ್ಷನೇ ಆಗಿರೋದಿಲ್ಲ ಅವ್ರಿಗೆ. ಅಂಥದ್ರಲ್ಲಿ ಈ ಒಂದು ಕೆಲವೊಂದಿಷ್ಟು ಕೆಟ್ಟ ಚಟಗಳಿಗೆ ದಾಸರಾಗ್ಬಿಟ್ಟಿರ್ತಾರೆ. ಗೃಹ ಸಚಿವರಾಗಿ ಖರ್ಗೆ ಅಧಿಕಾರ ಸ್ವೀಕರಿಸ್ತಾ ಇದ್ದಂತೆ ಅಲರ್ಟ್. ಅಪರಾಧ ಕೃತ್ಯಗಳಿಗೆ ಬ್ರೇಕ್ ಹಾಕಲು ಮುಂದಾದ ಸಚಿವರು. ಪಬ್ ಬಾರ್ಗಳಲ್ಲಿ ಅಪ್ರಾಪ್ತರ ಪ್ರವೇಶಕ್ಕೆ ನಿಷೇಧ. ಅಪ್ರಾಪ್ತರು ಕಂಡು ಬಂದ್ರೆ ಮಾಲೀಕರಿಗೆ ನೋಟಿಸ್ ಜಾರಿ ಮಾಡಲಾಗುತ್ತೆ. ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡಿರುವ ಗೃಹ ಸಚಿವ ಖರ್ಗೆ 4093 ವಿದ್ಯಾರ್ಥಿಗಳನ್ನ ಅಧ್ಯಯನ ಮಾಡಿರುವಂತಹ ಸಮಿತಿ ಪ್ರತಿ 3 ಹದಿಹರೆಯದವರಲ್ಲಿ ಒಬ್ಬರು ಮದ್ಯ ಸೇವನೆ. ಇನ್ನು ಸಮೀಕ್ಷೆಯಲ್ಲಿ ಭಾಗವಹಿಸಿದ 33% ಜನರು ಮದ್ಯಪಾನಕ್ಕೆ ಅಡಿಕ್ಟ್ ಆಗಿದ್ದಾರೆ. ಸುಮಾರು 18% ಜನರು ತಂಬಾಕು ವ್ಯಸನಕ್ಕೆ ಒಳಗಾಗಿದ್ದಾರಂತೆ. ಈ ಅಧ್ಯಯನ ಗಂಭೀರ ಕಳವಳ ಅಂತ ಸಚಿವ ಖರ್ಗೆ ಪೋಸ್ಟ್ ಮಾಡಿದ್ದಾರೆ. ಹಲವು ಅಂಶಗಳನ್ನು ಆಧರಿಸಿ ಬಾರ್ ಪಬ್ಗೆ ಪ್ರವೇಶವನ್ನ ನಿಷೇಧ ಮಾಡಲಾಗಿದೆ. ಅಪ್ರಾಪ್ತರಿಗೆ ಪ್ರವೇಶ ಇಲ್ಲ ಅಂತ ಗೃಹ ಸಚಿವ ಖರ್ಗೆ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೋಹನ್. ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಒಂದು ಬಾರ್ ಪಬ್ಗೆ ಅಪ್ರಾಪ್ತರಿಗೆ ಎಂಟ್ರಿ ಇಲ್ಲ. ಯಾರಾದ್ರೂ ಒಂದು ಬಾರ್ ಪಬ್ಗೆ ಹೋಗಬೇಕು ಅಂತಂದ್ರೆ ವಯಸ್ಸಿನ ಗುರುತಿನ ಚೀಟಿ ಕಡ್ಡಾಯ ಅಂತ ಕೂಡ ಈಗ ಖಡಕ್ ಸೂಚನೆಯನ್ನ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ನೀಡಿದ್ದಾರೆ. ಒಂದು ರೀತಿಯಲ್ಲಿ ಈಗ ಏನು ಯುವ ಜನತೆ ವ್ಯಸನಗಳಿಗೆ ದಾಸರಾಗ್ತಾ ಇದ್ದಾರೆ, ಅದನ್ನ ತಪ್ಪಿಸ್ಲಿಕ್ಕೆ ಒಂದು ಉತ್ತಮವಾದ ಆದೇಶ ಅಂತ ಹೇಳಬಹುದಾ? ಹೇಗೆ ಈ ಒಂದು ಆದೇಶನ ನೀವು ಯಾವ ರೀತಿ ಅನಲೈಸ್ ಮಾಡ್ತೀರಾ? ಸಾಹಿತ್ಯ, ಗುಡ್ ಮಾರ್ನಿಂಗ್. ಏನಂತಂದ್ರೆ ಕರ್ನಾಟಕದಲ್ಲಿ ಅಪ್ರಾಪ್ತರ ಒಂದು ಮದ್ಯಪಾನಕ್ಕೆ ಈಗ ಬ್ರೇಕ್ ಹಾಕೋಕೆ ರಾಜ್ಯ ಸರ್ಕಾರ ಈಗ ದೊಡ್ಡ ಒಂದು ಡಿಸಿಷನ್ ಕೈಗೊಂಡಿದೆ ಅಂತಾನೆ ಹೇಳ್ಬೋದು. ಬಾರು ಆಗಿರ್ಬೋದು, ಬೆಹವಿರಿ ಆಗಿರ್ಬೋದು, ಒಂದಿಷ್ಟು ಸೇರಿದಂತೆ ಮದ್ಯ ಮಾರಾಟವಾಗುವಂತಹ ಯಾವುದೇ ಸಂಸ್ಥೆಗಳ ಒಂದು ಪ್ರವೇಶ ಪಡೆಯುವ ಒಂದು ನಿಟ್ಟಿನಲ್ಲಿ ವಯಸ್ಸಿನ ಒಂದು ಗುರುತಿನ ಚೀಟಿ ಕಡ್ಡಾಯ ಮಾಡಿದೆ ಅಂತ ಹೇಳ್ಬೋದು. ನೋ ಐಡಿ ಕಾರ್ಡ್ ನೋ ಎಂಟ್ರಿ ಎಂಬ ಒಂದು ಕಟ್ಟುನಿಟ್ಟಿನ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಈಗ ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಈಗಾಗಲೇ ಸೂಚನೆ ನೀಡಿದ್ದಾರೆ ಅಂತ ಹೇಳ್ಬೋದು. ಗೃಹ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ಬೆನ್ನಲ್ಲೇ ಖರ್ಗೆ ಇಲಾಖೆಯಲ್ಲಿ ಅಧಿಕಾರಿಗಳೊಂದಿಗೆ ಈಗ ದೊಡ್ಡ ಒಂದು ಮಹತ್ವದ ಒಂದು ಮೀಟಿಂಗ್ ನಡೆಸಿ ಏನೋ ಅಪ್ರಾಪ್ತ ವಯಸ್ಸಲ್ಲಿರ್ತಕ್ಕಂಥ ಮದ್ಯಪಾನ ಮಾಡೋರ್ನ ಒಂದು ತಡೆ ಹಿಡಿಯುವ ಒಂದು ನಿಟ್ಟಿನಲ್ಲಿ ಈಗಾಗಲೇ ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳ್ಬೋದು. ಯಾವುದೇ ಪಬ್ ಅಥವಾ ಬಾರ್ಗಳಲ್ಲಿ ಅಪ್ರಾಪ್ತ ಏನು ಪತ್ತೆ ಆದಂತಹ ಸಂದರ್ಭದಲ್ಲಿ ಮಾಲೀಕರು ಮತ್ತು ವ್ಯವಸ್ಥಾಪಕರು ಮ್ಯಾನೇಜ್ಮೆಂಟ್ ವಿರುದ್ಧ ಕೂಡ ನೋಟಿಸ್ ಅನ್ನು ಜಾರಿ ಮಾಡೋಕೆ ಕೆಲವೊಂದಿಷ್ಟು ಲೀಗಲ್ ಕಾನೂನು ಕ್ರಮ ಕೈಗೊಳ್ಳೋಕೆ ಈಗಾಗಲೇ ಪೊಲೀಸ್ ಇಲಾಖೆಯು ಕೂಡ ಈಗಾಗಲೇ ಡೈರೆಕ್ಷನ್ ಕೊಟ್ಟಿದೆ ಅಂತ ಹೇಳ್ಬೋದು. ಈ ಎಲ್ಲ ಒಂದು ನಿರ್ಧಾರಕ್ಕೆ ಈಗ ಒಂದು ಆತಂಕಕಾರಿ ಏನಿತ್ತಂದ್ರೆ ಮದ್ಯಪಾನ ಒಂದು ವರದಿ ಇದೆಯಲ್ಲ, ಇದು ಬೆಂಗಳೂರಲ್ಲಿ 4993 ವಿದ್ಯಾರ್ಥಿಗಳ ಮೇಲೆ ಕೂಡ ಈಗ ಒಂದು ಸಮೀಕ್ಷೆಯನ್ನು ಕೂಡ ಮಾಡ್ತಾರೆ. ಆ ಸಮೀಕ್ಷೆ ಮಾಡಿದಂತ ಸಂದರ್ಭದಲ್ಲಿ ಅದರಲ್ಲಿ ಹದಿಹರೆಯವರಲ್ಲಿ ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಇರ್ತಕ್ಕಂಥ ಒಬ್ಬರು ಮದ್ಯಪಾನ ಅಥವಾ ತಂಬಾಕು ವ್ಯವಸ್ಥೆದ ಒಂದು ಸಂಪರ್ಕದಲ್ಲಿದ್ದಾರೆ ಎಂಬ ಒಂದು ಆಘಾತ ಸಂಗತಿ ಕೂಡ ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ಈಗ ಸರ್ಕಾರ ಮತ್ತಷ್ಟು ಕಳವಳ ಒಂದು ಹೆಚ್ಚಿಸಿ ಅಂತ ಹೇಳ್ಬೋದು. ಇನ್ನು ಸಮೀಕ್ಷೆಯಲ್ಲಿ ಭಾಗವಹಿಸಿದ ಸುಮಾರು 33% ವಿದ್ಯಾರ್ಥಿಗಳೆಲ್ಲ ಮದ್ಯಪಾನ ಮಾಡಿರೋದು ಅಂದ್ರೆ ಡ್ರಿಂಕ್ಸ್ ಮಾಡಿರೋದು 10% 18% ವಿದ್ಯಾರ್ಥಿಗಳಿಗೆ ತಂಬಾಕು ವ್ಯವಸ್ಥೆಗೆ ಒಳಗಾಗಿದ್ದಾರೆ ಅಂತ ಈಗಾಗಲೇ
ತಿಳಿದು ಬಂದಿರ್ತಕ್ಕಂಥದ್ದು. ಇನ್ನು ಒಂದು ಚಿಕ್ಕ ಮಕ್ಕಳು ಇರ್ತಕ್ಕಂಥ ಅತ್ಯಂತ ಕಡಿಮೆ ವಯಸ್ಸಿನಲ್ಲಿ ಇರ್ತಕ್ಕಂಥ ಮದ್ಯಪಾನ ಚಟಕ್ಕೆ ಒಳಗಾಗಿದ್ದ ಸಂಖ್ಯೆ ನಿಜಕ್ಕೂ ಕೂಡ ಈ ಸಂಗತಿ ಇದೆಲ್ಲ ವರದಿಯಲ್ಲಿ ಕೂಡ ಈಗಾಗಲೇ ಉಲ್ಲೇಖವಾಗಿದೆ ಅಂತಾನೆ ಹೇಳ್ಬೋದು. ಇದೇ ಕಾರಣಕ್ಕೆ ಇನ್ನು ಮುಂದೆ ಏನು ನೆಕ್ಸ್ಟ್ ಬಾರ್ ಮತ್ತು ಪಬ್ಗಳೇನಿದೆ ಅಲ್ಲಿ ಮದ್ಯ ಮಾರಾಟದ ಎಲ್ಲಾ ಸಂಸ್ಥೆಗಳ ಗ್ರಾಹಕರು ಅವ್ರ ಏಜ್ ಗಳನ್ನ ಪರಿಶೀಲನೆ ಮಾಡಬೇಕಾಗುತ್ತೆ. ಆಧಾರ್ ಕಾರ್ಡ್ ಮತ್ತು ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್ ಅಥವಾ ಯಾವುದೇ ಒಂದು ಸರ್ಕಾರದಿಂದ ಮಾನ್ಯತೆ ಪಡೆದಿರ್ತಕ್ಕಂಥ ಕೆಲವೊಂದಿಷ್ಟು ಗುರುತಿನ ಚೀಟಿ ಇರ್ತಾರೆ, ಇವನ್ನೆಲ್ಲವನ್ನು ಪರಿಶೀಲಿಸಿ ಬಳಿಕ ಆಮೇಲೆ ಅವರಿಗೆ ಪ್ರವೇಶ ನೀಡೋಕೆ ಕೆಲವೊಂದಿಷ್ಟು ಸೂಚನೆ ಕೊಡ್ತಾರೆ. ಒಟ್ಟಾರೆ ಸಾಹಿತ್ಯ ಅಪ್ರಾಪ್ತರು ಏನು ಮದ್ಯಪಾನ ಮತ್ತು ಒಂದು ಮಾಡ್ತಾ ಇದ್ರಲ್ಲ ಅಂತವ್ರಿಗೆ ಕರ್ನಾಟಕ ಸರ್ಕಾರ ಈಗ ಚಿಕ್ಕ ವಯಸ್ಸರು ಮಾಡ್ತಾ ಇದ್ರು. ಕರ್ನಾಟಕ ರಾಜ್ಯ ಸರ್ಕಾರ ಈಗಾಗಲೇ ಕಠಿಣ ಹೆಜ್ಜೆ ಕೂಡ ಈಗಾಗಲೇ ಮುಂದಿಟ್ಟಿದೆ. ರೂಲ್ಸ್ ಏನಾದ್ರೂ ನಿಯಮಗಳನ್ನು ಉಲ್ಲಂಘನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಏನು ಸಂಸ್ಥೆಗಳ ವಿರುದ್ಧ ಕೂಡ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳೋಕೆ ಎಚ್ಚರಿಕೆಯನ್ನ ಈಗಾಗಲೇ ಹೋಮ್ ಡಿಪಾರ್ಟ್ಮೆಂಟ್ ಸಚಿವರಾಗಿರ್ತಕ್ಕಂಥ ಈಗಾಗಲೇ ನೀಡಿರುವಂತದ್ದು. ಇನ್ನು ರಾಜ್ಯದ ಪಬ್ ಮತ್ತು ಸಂಸ್ಥೆಗಳಲ್ಲಿ ಇರ್ತಕ್ಕಂಥ ಇದು ಮಹತ್ವದ ಬದಲಾವಣೆ ಅಂತಾನೆ ಹೇಳ್ಬೋದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರೋಹನ್ ನಿಮ್ಮೆಲ್ಲ ಮಾಹಿತಿಗಾಗಿ.